ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವೀಡಿಯೋದ ಟಾಪಿಕ್ ಬಂದು ಈ 7 ಜನರ ಸ್ನೇಹವನ್ನು ಎಂದಿಗೂ ನೀನು ಕಳೆದುಕೊಳ್ಳಬೇಡ. ಚಾಣಕ್ಯರು ಹೇಳಿರುವಂಥ ಗೆಳೆತನದ ರಹಸ್ಯವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತು, ಸ್ನೇಹ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತೇಳಿ. ಹಾಗಾಗಿ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಬಚ್ಚಲಿನ ರುಚಿನಂತೆ ಅಂತೇಳಿ ನಮ್ಮ ಸರ್ವಜ್ಞರು ಹೇಳಿದ್ದಾರೆ. ಎಷ್ಟು ಸತ್ಯ ಇದೆ ಆ ಮಾತು ಅಂತ ಅಂದರೆ, ಸೊ ಇದೆಲ್ಲ ನಾವು ಅನುಭವ ಪಡ್ಕೊಂಡಿರ್ತೀವಿ. ಒಳ್ಳೆಯವರ ಸ್ನೇಹ ಮಾಡೋದ್ರಿಂದ ಒಳ್ಳೆಯವರ ಸ್ನೇಹ ಹೇಗಿರುತ್ತೆ ಅಂತ ಅಂದರೆ ಜೇನಿನ ಸಿಹಿ ಅಂತ ಇರುತ್ತೆ. ಹಾಗೆ ದುರ್ಜನರ ಸಂಘ, ಕೆಟ್ಟವರ ಸ್ನೇಹ, ಅವರ ಒಡನಾಟ ಕೊಳಕು ಮತ್ತು ವಿಷದಂತೆ ಹಾನಿಕಾರಕವಾಗಿರುತ್ತೆ ಅಂತೇಳಿ ಈ ಒಂದು ಸರ್ವಜ್ಞರ ವಚನದ ಒಂದು ಅರ್ಥ ಆಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಒಳ್ಳೆಯವರ ಸ್ನೇಹವನ್ನು ಮಾಡಬೇಕಾಗತ್ತೆ. ನಾವು ಒಳ್ಳೆಯವರ ಸ್ನೇಹ ಮಾಡೋದರಿಂದ ನಮ್ಮ ಜೀವನ ಒಂದು ಯಶಸ್ಸಿನತ್ತ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕಾಣುತ್ತೆ. ಅದೇ ಕೆಟ್ಟ ಸಹವಾಸ, ಕೆಟ್ಟ ಜನರ ಸ್ನೇಹವನ್ನು ಮಾಡಿದರೆ ನಮ್ಮ ಜೀವನ ಹಂತವಾಗಿ ನಾಶವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಚಾಣಕ್ಯರು ತಿಳಿಸಿರುವಂಥ ಗೆಳೆತನದ ರಹಸ್ಯವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಹಾಗೆ ವಿಡಿಯೋ ರಿಲೇಟೆಡ್ ಕಮೆಂಟನ್ನು ಹಾಕಿ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೀಗೆ ನಿಮ್ಮ ಪ್ರೋತ್ಸಾಹ, ಸಹಕಾರ, ಸದಾ ಬೆಂಬಲ ನಮ್ಮ ಮೇಲೆ ಇರಲಿ ಅಂತೇಳಿ ಆಶಿಸ್ತಾ, ಆ 7 ಜನರ ಸ್ನೇಹ ಯಾವ್ಯಾವ ಜನರ ಸ್ನೇಹವನ್ನು ನಾವು ಪಡ್ಕೊಳ್ಬೇಕು, ಆ 7 ಜನರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಮೊದಲನೇ ಸ್ನೇಹಿತ ಸತ್ಯ ಹೇಳುವ ಸ್ನೇಹಿತ. ನೋಡಿ ಸ್ನೇಹಿತರೆ, ಇಂಥ ಒಂದು ಸಂಬಂಧ ನಮ್ಮಲ್ಲಿ ಇತ್ತು ಅಂತಂದರೆ ನಮ್ಮ ಸಂಪೂರ್ಣ ಜೀವನವನ್ನೇ ಒಂದು ಬದಲಾಯಿಸುವಂಥ ಒಂದು ಸಾಮರ್ಥ್ಯನ ಹೊಂದಿರುತ್ತೆ. ಇಂಥ ಒಂದು ಸತ್ಯ ಹೇಳೋ ವ್ಯಕ್ತಿಗಳ ಒಂದು ಸಂಬಂಧ, ಸ್ನೇಹ ನಮ್ಮ ಜೊತೆ ಇತ್ತು ಅಂತಂದರೆ ನಮ್ಮ ಒಂದು ಜೀವನದ ದಿಕ್ಕನ್ನೇ ಒಂದು ಬದಲಾಯಿಸುವಂಥ ಒಂದು ಸಾಮರ್ಥ್ಯ, ಒಂದು ಶಕ್ತಿಯನ್ನು ಹೊಂದಿದೆ ಈ ಒಂದು ಸ್ನೇಹ. ಸೊ ಚಾಣಕ್ಯರು ಏನು ಹೇಳ್ತಾರೆ ಅಂತಂದರೆ, ನಿಮ್ಮ ತಪ್ಪುಗಳನ್ನು ತಿದ್ದಿ ಹೇಳುವವನೇ ನಿಮ್ಮ ನಿಜವಾದ ಹಿತೈಷಿ ಅಂತ ಹೇಳ್ತಾರೆ. ನಮ್ಮ ತಪ್ಪುಗಳನ್ನು ತಿದ್ದಿ ಹೇಳುವವನೇ ನಮ್ಮ ನಿಜವಾದ ಹಿತೈಷಿ ಅಲ್ವಾ. ಇಲ್ಲಿ ಜನಗಳಿಗೆ ಸತ್ಯ ಹೇಳಿದ್ರೆ ಇಷ್ಟ ಆಗಲ್ಲ. ಯಾಕಂದರೆ ಅವ್ರು ಹೇಳೋವಂಥ ಸತ್ಯ ನಮಗೆ, ಇವನೇನು ಮಹಾ ಹೇಳ್ಬಿಟ್ಟ, ಇವನು ಹೇಳಿದ್ದು ಸರಿನಾ, ಹಂಗಾರೆ ನಾವು ಮಾಡಿದ ತಪ್ಪ, ನಾವು ಮಾಡಿದ್ದನ್ನು ಪ್ರಶ್ನೆ ಮಾಡ್ತಾನೆ, ಈ ಥರ ಎಲ್ಲ ನಾವು ಆಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ತಪ್ಪುಗಳನ್ನು ನಾವು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಇದು ತಪ್ಪು ಸ್ನೇಹಿತರೆ. ನಾವೇನಾದರೂ ಒಂದು ಮಾಡ್ತೀವಿ ಅಂತಂದರೆ, ಅದರಲ್ಲಿ ತಪ್ಪಿತ್ತು ಅಂತಂದರೆ ಅದನ್ನು ನಮಗೆ ನಮ್ಮ ಸ್ನೇಹಿತ ತಿಳಿಸಿ ಹೇಳ್ತಿದ್ದಾನೆ ಅಂತಂದರೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ, ಅದರ ತಪ್ಪಿನ ಅರಿವನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಈ ಒಂದು ವಿಚಾರದಲ್ಲಿ ತುಂಬ ಎಡುತ್ತೀವಿ. ನಮ್ಮತನವನ್ನೇ ನಾವು ಮಾಡಿದ್ದೇ ಸರಿ ಅಂತೇಳಿ ಸಾಧಿಸ್ತೀವಿ. ನಮ್ಮ ಸುತ್ತಮುತ್ತ ಜನ ಹೇಗಿದ್ದಾರೆ ಅಂತಂದರೆ, ನಮ್ಮನ್ನು ನೋಡಿ ಮೆಚ್ಚೋಕ್ಕೆ ನಮ್ಮನ್ನು ಹೊಗಳ್ತಾರೆ ಹೊರತು, ನಾವು ಮಾಡುವಂಥ ಕೆಲಸ ಅದು ತಪ್ಪಿದ್ರು, ಅದು ಹೇಗೆ ಇದ್ದರೂ ಏನೇ ಇದ್ದರೂ, ಅದು ತಪ್ಪಾದ ದಾರಿಯಲ್ಲಿದ್ದರೂ ಕೂಡ, ಅದು ತಪ್ಪಿನ ಕೆಲಸ ಆದರೂ ಕೂಡ ಜನ ಹೇಗೆ ಅಂತ ಅಂದರೆ ನಮ್ಮನ್ನು ಮೆಚ್ಚಲಿಕ್ಕೆ ಏನು ಮಾಡ್ತಾರೆ, ವಾವ್ ಸೂಪರ್ ಚೆನ್ನಾಗಿದೆ ಹಂಗೆ ಆ ಥರ ಅಂತೆಲ್ಲ ಹೊಗಳಿಕೆ ಮಾತಾಡ್ತಾರೆ. ಸೊ ಅವ್ರ ಉದ್ದೇಶ ಏನು ಅಂತ ಅಂದರೆ, ನಮ್ಮ ತಪ್ಪನ್ನು ಕಂಡುಹಿಡಿದು ನಮ್ಮನ್ನು ಸರಿ ದಾರಿಗೆ ತರಬೇಕು ಅನ್ನೋ ಉದ್ದೇಶ ಅವರಲ್ಲಿರಲ್ಲ. ಅವರಲ್ಲಿ ಏನಿದ್ರು ನಮ್ಮನ್ನು ಸಂತೋಷಪಡಿಸ್ಲಿಕ್ಕೋಸ್ಕರ ಒಂದು ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ನ ಕೊಟ್ಬಿಟ್ಟು ಹೋಗ್ತಾರೆ ಸ್ನೇಹಿತರೆ. ಆದರೆ ನಿಜವಾದ ಸತ್ಯ ಹೇಳುವಂಥ ಸ್ನೇಹಿತ ಇದ್ದಾನಲ್ಲ, ಅವನು ನಮ್ಮ ತಪ್ಪುಗಳನ್ನು ಪ್ರಶ್ನೆ ಮಾಡ್ತಾನೆ. ನಾವು ತಪ್ಪಾದ ದಾರಿಯಲ್ಲಿ ಹೋಗ್ತಿದ್ರೆ ಅದನ್ನು ತಡೆದು ನಿಲ್ಲಿಸ್ತಾನೆ. ನಮ್ಮ ದೌರ್ಬಲ್ಯಗಳು, ವೀಕ್ನೆಸ್ಗಳೇನಿದೆ ಅದನ್ನು ಪ್ರಶ್ನೆ ಮಾಡಿ, ಅದನ್ನು ಸ್ಟ್ರಾಂಗ್ ಮಾಡಿ ನಮ್ಮನ್ನು ಒಂದು ಒಳ್ಳೆಯ ದಾರಿಗೆ ತಳ್ಳುತ್ತಾನೆ, ಕಳಿಸ್ತಾನೆ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಅಂಥ ಸ್ನೇಹಿತರನ್ನು ನಮ್ಮ ಜೊತೆ, ಅಂಥ ಸ್ನೇಹವನ್ನು ನಾವು ಬೆಳೆಸ್ಕೊಂಡು ಅಂಥ ಸ್ನೇಹಿತರ ಜೊತೆ ನಾವು ಬೆರಿಬೇಕು ಸ್ನೇಹಿತರೆ. ಆವಾಗ ನಮ್ಮ ಜೀವನ ಸುಂದರವಾಗಿರುತ್ತೆ. 2ನೇ ಸ್ನೇಹಿತ ಪ್ರೇರಣೆ ನೀಡುವ ವ್ಯಕ್ತಿ, ಪ್ರೇರಣೆ ನೀಡುವ ಸ್ನೇಹಿತ. ಸ್ನೇಹಿತರೆ, ಇದು ಒಂದು ಬಹಳ ಪ್ರಮುಖವಾದದ್ದು. ನಮ್ಮ ಜೀವನದ ದಿಕ್ಕನ್ನೇ ಎತ್ತರಕ್ಕೆ ತಗೊಂಡೋಗುವಂಥ ಒಂದು ಅತ್ಯಮೂಲ್ಯವಾದ ಒಂದು ಸ್ನೇಹ ಸಂಬಂಧ ಇದು. ಚಾಣಕ್ಯರು ಹೇಳ್ತಾರೆ, ನಮ್ಮ ಸುತ್ತಮುತ್ತಲಿನ ಜನರು ನಮ್ಮ ಚಿಂತನೆಗೆ ರೂಪ ಕೊಡ್ತಾರೆ. ಆದರೆ ಕೆಲವೊಂದು ವ್ಯಕ್ತಿಗಳ ಜೊತೆ ನಾವು ಮಾತನಾಡಿದಾಗ, ಕೇವಲ ಒಂದು 5ರಿಂದ 10 ನಿಮಿಷ ಮಾತನಾಡಿದಾಗ ನಮಗೆ ಏನೋ ಒಂದು ಹೊಸ ಒಂದು ಶಕ್ತಿ ಉಂಟಾಗುತ್ತೆ ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ. ಸೊ ಆ ಒಂದು ಪವರ್, ಆ ಒಂದು ವ್ಯಕ್ತಿತ್ವ ಅವರದಾಗಿರುತ್ತೆ ಸ್ನೇಹಿತರೆ. ಈಗ ನೋಡಿ, ನಾವು ಏನೇ ಒಂದು ಯಾವುದರ ಒಂದು ಕೆಲಸ ಮಾಡಬೇಕು ಅಂತ ಹೋದಾಗ, ಸೊ ನಾವೇ ಅಂದ್ಕೊಳ್ಳೋದು, ಸೊ ಈ ಕೆಲಸ ನನ್ನಿಂದ ಆಗುತ್ತಾ, ಈ ಕೆಲಸ ನನ್ನಿಂದ ಆಗಲ್ಲ ಅಂಥೇಳಿ ನಾವೇ ಹಿಂದೇಟು ಹಾಕೋದು. ಅಂಥ ಸಮಯದಲ್ಲಿ
ಇಂಥ ಸ್ನೇಹಿತರು ನಮಗೆ ಪ್ರೇರೇಪಣೆ ಕೊಡ್ತಾರೆ, ಹುರಿದುಂಬಿಸ್ತಾರೆ. ಇಲ್ಲ, ಇದು ನಿನ್ನ ಕೈಲಿ ಸಾಧ್ಯ, ಇದು ನಿನ್ನ ಕೈಲಿ ಆಗುತ್ತೆ, ಯು ವಿಲ್ ಡೂ ಇಟ್, ಮಾಡ್ಬೋದು, ಮಾಡು ಅಂತೇಳಿ ಅವ್ರು ನಮಗೆ ಉತ್ತೇಜನ ಕೊಡ್ತಾರೆ, ಹುರಿದುಂಬಿಸ್ತಾರೆ ಸ್ನೇಹಿತರೆ. ಹಾಗೆ ಕೆಲವೊಂದು ನಮ್ಮ ಒಂದು ಸೋಲಿನ ಸಮಯದಲ್ಲೂ ಕೂಡ ನಮ್ಮ ಜೊತೆ ಬಂದು ನಿಲ್ತಾರೆ. ಒಂದು ವೇಳೆ ನಾವೇನಾದರೂ ಒಂದು ಕೆಲಸದಲ್ಲಿ ಏನಾದರೂ ನಾವು ಪ್ರಯತ್ನಪಟ್ಟು ಸೋತರೂ ಕೂಡ ಅವ್ರು ನಮಗೆ ಹೇಳ್ತಾರೆ, ಸೊ ಇದು ನಿನ್ನ ಅಂತ್ಯವಲ್ಲ, ಇದು ಇನ್ನೊಂದು ಆರಂಭ, ಮತ್ತೆ ನೀನು ಮರಳಿ ಪ್ರಯತ್ನ ಮಾಡು, ಇದು ನಿನ್ನ ಕೈಯಿಂದ ಆಗುತ್ತೆ ಅಂಥೇಳಿ ಒಂದು ಸಪೋರ್ಟಿವ್ ಆಗಿ, ಒಂದು ಪ್ರೇರಣೆಯುತವಾದ ಒಂದು ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾ ನಮ್ಮನ್ನು ಹುರಿದುಂಬಿಸ್ತಾರೆ ಸ್ನೇಹಿತರೆ. ಹಾಗೆ ನಮ್ಮ ಜೀವನದ ಗುರಿಗಳನ್ನು ಎಚ್ಚರಿಸ್ತಾರೆ, ನಮ್ಮ ಕನಸುಗಳನ್ನ ಎಚ್ಚರಿಸ್ತಾರೆ, ನಮ್ಮ ಬೆಳವಣಿಗೆಗೆ ಅವರು ಸಹಕಾರಿಯಾಗ್ತಾರೆ. ಎಂಥ ಸಮಯದಲ್ಲೂ ಕೂಡ ನಮ್ಮನ್ನು ಬಿಟ್ಟು ಅವರು ಎಲ್ಲೂ ಕೂಡ ಹೋಗೋದಿಲ್ಲ. ಅವರೇ ನಮಗೆ ಒಂದು ಮಾದರಿ ಆಗ್ತಾರೆ. ಅವರ ಒಂದು ದೃಢ ನಿರ್ಧಾರ, ಅವರ ಒಂದು ಹವ್ಯಾಸಗಳು, ಅವರ ಒಂದು ಚಿಂತನೆಗಳು, ಅದನ್ನೆಲ್ಲ ನೋಡಿ ನಾವು ಕೂಡ ಅವ್ರ ಥರನೇ ಅದೇ ಮಾರ್ಗವನ್ನು ನಾವು ಕೂಡ ಅನುಸರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಹೀಗೆ ಅವರ ಒಂದು ಮಾತುಗಳು ಕೇವಲ ಪ್ರೇರಣೆಯ ಮಾತುಗಳಾಗಿರಲ್ಲ, ಅವರ ಜೀವನದೇ ಒಂದು ಉದಾಹರಣೆಯಾಗಿ ಇಟ್ಕೊಂಡು ನಮಗೆ ಅವರ ಜೀವನದ ಪಾಠಗಳನ್ನ ಹೇಳ್ಕೊಡ್ತಾರೆ. ಸೊ ಇದರಿಂದ ಇಂಥ ಸ್ನೇಹಿತರು ಕೂಡ ಸಿಗೋದು ನಮಗೆ ಭಾಳ ಅಪರೂಪ. ಹಾಗಾಗಿ ನಮ್ಮನ್ನು ಜೀವನದಲ್ಲಿ ನಮ್ಮನ್ನು ಕೆಳಗೆಳೆಯವರು ಸಿಗೋದೇ ಜಾಸ್ತಿ. ಅಂಥದ್ರಲ್ಲಿ ಈ ಥರ ಮೇಲೆತ್ತಿ ನಮ್ಮನ್ನು ಮೇಲಕ್ಕೆ ಕೊಂಡೊಯ್ಯುವಂಥ ಸ್ನೇಹಿತರು ಸಿಕ್ಕರೆ ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಅಂಥ ಸ್ನೇಹವನ್ನು ಕಳೆದುಕೊಳ್ಳಬೇಡಿ ಸ್ನೇಹಿತರೆ. ನಮಗೆ ಪ್ರೇರೇಪಿಸಿ, ಹುರಿದುಂಬಿಸಿ, ನಮ್ಮ ಕನಸುಗಳನ್ನ, ನಮ್ಮ ಗುರಿಗಳನ್ನ, ನಮ್ಮ ಸಾಧನೆಗಳನ್ನ ಎಚ್ಚರಿಸಿ, ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತು ಸ್ಫೂರ್ತಿದಾಯಕ ಮಾತುಗಳನ್ನ ಆಡ್ತಾ ನಮ್ಮ ಜೊತೆ ಬೆಂಬಲವಾಗಿರುವಂಥ ಸ್ನೇಹಿತರನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ ಸ್ನೇಹಿತರೆ. ಇದು ಒಂದು ಮುಖ್ಯವಾದ ಪಾಯಿಂಟ್. ಮೂರನೆಯ ಸ್ನೇಹಿತ, ಕಷ್ಟದಲ್ಲಿ ಜೊತೆಯಾಗುವ ಸ್ನೇಹಿತ, ಸಂಕಷ್ಟದಲ್ಲಿ ನೆರವಾಗುವ ಜೊತೆಯಾಗುವ ಸ್ನೇಹಿತ. ಸ್ನೇಹಿತರೆ, ಇದು ಬರೀ ಸ್ನೇಹವಲ್ಲ, ಜೀವನದ ಅತಿ ದೊಡ್ಡ ಆಧಾರ ಅಂತಲೇ ಹೇಳ್ಬೋದು. ಚಾಣಕ್ಯರು ಹೇಳ್ತಾರೆ, ಸಂಕಷ್ಟ ಸಮಯದಲ್ಲಿ ಯಾರು ನಿಮ್ಮ ಜೊತೆ ನಿಲ್ತಾನೋ ಅವನೇ ನಿಜವಾದ ಸ್ನೇಹಿತ. ಸಂಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವವನೇ ನಿಜವಾದ ಸ್ನೇಹಿತ. ಹೌದಲ್ವ ಸ್ನೇಹಿತರೆ? ಇಲ್ಲಿ ತುಂಬ ಜನ ಸ್ನೇಹಿತರು ಹೇಗಿರ್ತಾರೆ ಅಂತ ಅಂದರೆ, ನಮ್ಮ ಒಂದು ಖುಷಿಯ ದಿನಗಳಲ್ಲಿ, ಸಂತೋಷದ ಸಂಭ್ರಮದ ದಿನಗಳಲ್ಲಿ ಸುಮಾರು ಮಂದಿ ಬರ್ತಾರೆ, ನಗ್ತಾರೆ, ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಫಂಕ್ಷನ್ನು ಚೆನ್ನಾಗಿರ್ತಾರೆ, ನಮ್ಮ ಜೊತೆ ಚೆನ್ನಾಗಿದ್ದಾಗ ಚೆನ್ನಾಗೇ ಇರ್ತಾರೆ, ಹೋಗ್ತಾರೆ. ಆದರೆ ಒಮ್ಮೆಲೆ ನಮಗೇನಾದ್ರು ಕಷ್ಟ ಬಂದಾಗ, ನಮಗೇನಾದ್ರು ಸಮಸ್ಯೆ ಆದಾಗ, ನಾವು ಕೆಳಗೆ ಬಿದ್ದಾಗ ಆವಾಗ ನಮ್ಮ ಜೊತೆ ಉಳ್ಕೊಳ್ಳೋರು ಕೆಲವು ಮಂದಿ. ಸೊ ಅಂಥ ಸಮಯದಲ್ಲಿ ನಮ್ಮ ಖುಷಿಯ ಕ್ಷಣದಲ್ಲಿ ಬಂದು ಸಂಭ್ರಮಪಟ್ಟು ಹೋಗೋ ಅಂಥವ್ರು. ಸೊ ಅದರಲ್ಲಿ ನಾವು ಇವರೆಲ್ಲ ನಮ್ಮ ನಿಜವಾದ ಸ್ನೇಹಿತರು, ನಮ್ಮ ಕಷ್ಟಕ್ಕೆ ಆಧಾರವಾಗ್ತಾರೆ ಅಂತ ಅಂದ್ಕೊಳ್ಳೋದು ನಮ್ಮ ಮೂರ್ಖತನ. ಸೊ ನಮ್ಮ ಒಂದು ಸಂಕಷ್ಟದ ಸಮಯದಲ್ಲಿ, ಸೋಲಿನ ಸಮಯದಲ್ಲಿ ನಮ್ಮ ಪರವಾಗಿ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲವು ಮಂದಿ ಏನಿರ್ತಾರಲ್ಲ, ಅವರು ನಮ್ಮ ನಿಜವಾದ ಸ್ನೇಹಿತರೆ. ಅವರು ನಮ್ಮ ಕಷ್ಟವನ್ನು ಕೇಳೋದಷ್ಟೇ ಅಲ್ಲ, ನಮ್ಮ ಕಷ್ಟದ ಜೊತೆಗೆ ಅವರು ಕೂಡ ಹೆಗಲು ಕೊಡ್ತಾರೆ, ಸಾಥ್ ಕೊಡ್ತಾರೆ, ಅವರು ಕೂಡ ಪಾಲ್ದಾರರಾಗ್ತಾರೆ. ಹಾಗೆ ನಮ್ಮ ಜೊತೆ ಇದ್ದು ನಮಗೆ ಧೈರ್ಯ ಹೇಳಿ, ಸಾಂತ್ವನ ಹೇಳಿ, ನಮ್ಮ ಕಷ್ಟದ ಜೊತೆಗೆ ಅವರು ಕೂಡ ನೆರವಾಗ್ತಾರೆ ಸ್ನೇಹಿತರೆ. ಕಷ್ಟದ ಸಮಯವೇ ನಿಜವಾದ ಸ್ನೇಹದ ಪರೀಕ್ಷೆ. ಎಷ್ಟು ಕರೆಕ್ಟಾಗಿದೆ ಲೈನು. ಕಷ್ಟದ ಸಮಯವೇ ಸ್ನೇಹದ ನಿಜವಾದ ಪರೀಕ್ಷೆ. ಹೌದಲ್ಲ ಸ್ನೇಹಿತರೆ? ಅಂಥ ಟೈಮಲ್ಲಿ ಯಾರು ಉಳಿತಾರೆ, ಯಾರು ಹೋಗ್ತಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಸ್ಪಷ್ಟ ಚಿತ್ರಣ ನಮಗೆ ಅಲ್ಲಿ ಸಿಗುತ್ತೆ. ಹಾಗಾಗಿ ನಮ್ಮ ಕಷ್ಟದ ಸಮಯದಲ್ಲಿ ಯಾರು ನೆರವಾಗ್ತಾರೋ ಅಂಥ ಸ್ನೇಹವನ್ನು ನಾವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳೋದು ಬೇಡ. ಸಂತೋಷದಲ್ಲಿ ಜೊತೆಯಾಗಿರೋರು 1000 ಮಂದಿ, ಆದರೆ ನಮ್ಮ ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ ನಮಗೆ ಆಸರೆ ಆಗುವಂಥವ್ರು ಕೆಲವು ಮಂದಿ. ಸೊ ಅಂಥ ಜನಗಳ ಸ್ನೇಹವನ್ನು ನಾವು ಮಾಡೋಣ. ನಮ್ಮ ಕಷ್ಟದ ಸಮಯಕ್ಕೆ, ನಮ್ಮ ಒಂದು ದುಃಖದ ಸಮಯದಲ್ಲಿ ನಿಂತು ನಮ್ಮ ಜೊತೆ ಹೆಗಲು ಕೊಟ್ಟು ನಮಗೆ ಸಾಂತ್ವನ ಹೇಳಿ, ಧೈರ್ಯವನ್ನು ತುಂಬಿ ನಮ್ಮನ್ನು ಹುರಿದುಂಬಿಸುವಂಥ ವ್ಯಕ್ತಿಗಳನ್ನ, ಅಂಥ ಸ್ನೇಹವನ್ನು ನಾವು ಮಾಡೋಣ ಸ್ನೇಹಿತರೆ. ಅಂಥ ಸ್ನೇಹವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳೋದು ಬೇಡ. 4ನೇದು, ಜ್ಞಾನ ಹಂಚುವ ವ್ಯಕ್ತಿ. ಸ್ನೇಹಿತರೆ, ದಾನಗಳಲ್ಲಿ ಸುಮಾರಿದೆ. ಅನ್ನದಾನ, ನೇತ್ರದಾನ, ವಿದ್ಯಾದಾನ, ಈ ಥರ ದಾನಗಳಿದೆ. ಅದರಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಹೇಳ್ತಾರೆ. ಸೊ ನನ್ನ ಪ್ರಕಾರ ಎಲ್ಲ ದಾನಗಳು ಶ್ರೇಷ್ಠನೇ. ಸೊ ನಮ್ಮಲ್ಲಿರುವಂಥ ಒಂದು ಜ್ಞಾನಾರ್ಜನೆಯನ್ನು ಬೇರೆಯವರಿಗೆ ಹಂಚೋಣ, ಅವ್ರನ್ನೂ ಕೂಡ ವಿದ್ಯಾವಂತರನ್ನಾಗಿ ಮಾಡೋಣ ಸ್ನೇಹಿತರೆ. ನೋಡಿ, ಜ್ಞಾನ ಹಂಚುವ ವ್ಯಕ್ತಿ ಅಂತ ಈ ಒಂದು ಪಾಯಿಂಟ್ ಏನಂತ ಇದೆ. ಸೊ ತುಂಬ ಜನಗಳಲ್ಲಿ ಎಲ್ಲ ಥರದ ಜ್ಞಾನ, ಎಲ್ಲ ಥರದ ತಿಳುವಳಿಕೆ, ಬುದ್ಧಿವಂತಿಕೆ ಇರೋದಿಲ್ಲ.
ಸೊ ಅಂಥ ಜನಗಳಿಗೆ ನಮ್ಮಲ್ಲಿ ತಿಳಿದಂಥ ವಿಚಾರಗಳನ್ನ ನಾವು ಕಲಿತಂಥ ವಿದ್ಯೆಯನ್ನು ಅವರು ಕೂಡ ದಾರಿ ಎರೆಯೋಣ, ಅವರು ಕೂಡ ಜೀವನದಲ್ಲಿ ಮುಂದೆ ಬರಲಿ, ಅವರು ಕೂಡ ಒಬ್ಬ ಒಳ್ಳೆಯ ಮನುಷ್ಯರಾಗಲಿ ಅನ್ನೋದೇ ನಮ್ಮ ಆಸೆ ಆಗಿರುತ್ತೆ. ಚಾಣಕ್ಯರು ಹೇಳ್ತಾರೆ, ಜ್ಞಾನವೇ ಮನುಷ್ಯನಿಗೆ ನಿಜವಾದ ಶಕ್ತಿ, ಆಯುಧ. ಹೌದಲ್ವ ಸ್ನೇಹಿತರೆ? ಇವತ್ತು ಜ್ಞಾನಾರ್ಜನೆಯನ್ನು ಹೊಂದಂಥ ವ್ಯಕ್ತಿ ಎಲ್ಲೂ ಕೂಡ ಎಡವೋದಕ್ಕೆ ಚಾನ್ಸ್ ಇಲ್ಲ, ಎಲ್ಲೂ ಕೂಡ ಬೀಳೋದಕ್ಕೆ ಚಾನ್ಸ್ ಇಲ್ಲ. ಅವನು ಸದೃಢವಾಗಿ ಸಮರ್ಥವಾಗಿ ಜೀವನವನ್ನು ಸಾಗಿಸಬಲ್ಲ. ನಮ್ಮ ಜೀವನದಲ್ಲಿ ಹಣ, ಸ್ಥಾನಮಾನ, ಗೌರವ ಇವೆಲ್ಲ ಬರ್ತವೆ ಹೋಗ್ತವೆ, ಆದರೆ ನಮ್ಮ ಜೊತೆ ಉಳಿಯುವಂಥದ್ದು ನಮ್ಮ ಜ್ಞಾನ. ಸೊ ವಿದ್ಯೆ ಅನ್ನೋದು ಯಾರ ಸ್ವತ್ತು ಅಲ್ಲ, ಅದು ನಮ್ಮದೇ ಸ್ವತ್ತು. ಅದನ್ನು ಯಾರೂ ಕೂಡ ಕಸಿದ್ಕೊಳ್ಳೋಕ್ಕೆ ಆಗೋದಿಲ್ಲ. ನಿಜ ಅಲ್ವಾ ಸ್ನೇಹಿತರೆ? ಇವತ್ತು ಹಣವನ್ನು ಗಳಿಸ್ಬೋದು ಮತ್ತು ಹಣವನ್ನು ಕಳೆದುಕೊಳ್ಬೋದು. ಸ್ಥಾನಮಾನ ಆಗಿರ್ಬೋದು, ಗೌರವ ಆಗಿರ್ಬೋದು, ಪ್ರತಿಷ್ಠೆ ಆಗಿರ್ಬೋದು, ಯಾವುದೇ ಆಗಿದ್ರೂ ಕೂಡ ನಾವು ಅದನ್ನು ಪಡ್ಕೊಳ್ಬೋದು, ಮತ್ತೆ ಬೇಕಾದರೆ ಕಳ್ಕೊಳ್ಬೋದು. ಆದರೆ ಜ್ಞಾನ ಅನ್ನೋದು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ, ಅದು ನಮ್ಮ ಜೊತೆಲೇ ಇರುತ್ತೆ. ಹಾಗಾಗಿ ಇಂಥ ಪವಿತ್ರವಾದ ಒಂದು ಜ್ಞಾನವನ್ನು, ವಿದ್ಯೆಯನ್ನು ಬೇರೆಯವರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೂ ಕೂಡ ದಾರಿ ಇರೋಣ. ಅವ್ರಿಗೂ ಕೂಡ ಒಳ್ಳೆಯದಾಗಬೇಕು. ಅವ್ರೇನಾದ್ರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದರೆ ಅವರನ್ನು ಸರಿಯಾದ ದಾರಿನಲ್ಲಿ ತೊಗೊಂಬರೋಣ. ಸೊ ಆ ತಪ್ಪಾದ ದಾರಿಯಲ್ಲಿ ಹೋಗೋದ್ರಿಂದ ಅವ್ರಿಗೆ ಏನು ಅದರಿಂದ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಜ್ಞಾನವನ್ನು ಅವರಿಗೂ ಕೂಡ ಹಂಚೋಣ. ಅವರು ಕೂಡ ನಮ್ಮಾಗಿ ಜ್ಞಾನವಂತರಾಗಿ ಜೀವನದಲ್ಲಿ ಸಫಲತೆಯನ್ನು ಕಾಣಲಿ ಅಂತೇಳಿ ನಾವೆಲ್ಲರೂ ಕೂಡ ಬಯಸೋಣ. ಹಾಗಾಗಿ ಇಂಥ ಒಂದು ಶ್ರೇಷ್ಠವಾದ ಜ್ಞಾನವನ್ನು ನಮ್ಮ ಹಿತೈಷಿಗಳಿಗೆ, ನಮ್ಮ ಸ್ನೇಹಿತರಿಗೆ ಹಂಚೋಣ. ಅಂಥ ಸ್ನೇಹಿತರು ನಮಗೇನಾದರೂ ಸಿಕ್ಕಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬೇಡಿ ಸ್ನೇಹಿತರೆ. ಅಂಥ ವ್ಯಕ್ತಿಗಳ ಸ್ನೇಹವನ್ನು ಸಂಪಾದನೆ ಮಾಡಿ. ಸ್ನೇಹಿತರೆ, ಹಣವನ್ನು ಕಳೆದುಕೊಂಡ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ಆದರೆ ಜ್ಞಾನವಿಲ್ಲದ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅಂಥ ಜ್ಞಾನವನ್ನು ಹಂಚುವಂಥ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದು ಬೇಡ. ಅಂಥ ವ್ಯಕ್ತಿಗಳ ಸ್ನೇಹವನ್ನು ನಾವೆಲ್ಲರೂ ಕೂಡ ಸಂಪಾದನೆ ಮಾಡೋಣ ಸ್ನೇಹಿತರೆ. ಇದು ನಿಷ್ಠೆಯ ಸ್ನೇಹಿತ ಅಂದರೆ ನಮಗೆ ಒಬಿಡಿಯೆಂಟಾಗಿ, ವಿಧೇಯಕನಾಗಿ ಇರುವಂಥದ್ದು. ಸೊ ಇದು ಕೂಡ ಮುಖ್ಯವಾದದ್ದು ಸ್ನೇಹಿತರೆ. ನಮ್ಮ ಜೀವನದಲ್ಲಿ ನಮಗೆ ಯಾರು ಒಬಿಡಿಯೆಂಟಾಗಿ, ನಿಷ್ಠೆಯಾಗಿ ಇರ್ತಾರೋ ಅಂಥ ಸ್ನೇಹವನ್ನು ನಾವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರ್ದು. ಸೊ ಇದು ಕೂಡ ಭಾಳ ಮುಖ್ಯ ಆಗುತ್ತೆ. ಸೊ ಅವ್ರು ಹೇಗೆ ಅಂತ ಅಂದರೆ, ನಮ್ಮ ಒಂದು ರಹಸ್ಯಗಳನ್ನ, ನಮ್ಮ ಒಂದು ವಿಚಾರಗಳನ್ನ ಯಾರ ಜೊತೆನೂ ಕೂಡ ಹಂಚ್ಕೊಳ್ಳೋದಿಲ್ಲ, ನಮಗೆ ಯಾವುದೇ ರೀತಿ ಅವಮಾನ ಆಗೋ ಥರದಲ್ಲಿ ನಡ್ಕೊಳ್ಳೋದಿಲ್ಲ, ಅಷ್ಟು ಪ್ರಾಂಪ್ಟಾಗಿ ನಮ್ಮ ಜೊತೆ ಇರ್ತಾರೆ. ಅಂಥ ಸ್ನೇಹಿತರು ನಮಗೆ ಬಹಳ ಮುಖ್ಯ. ಸ್ನೇಹಿತರೆ, ಇವತ್ತೇನಾಗಿದೆ ಅಂತಂದರೆ ಸ್ನೇಹನೂ ಕೂಡ ಸ್ವಾರ್ಥ ಆಗೋಗಿದೆ. ಸ್ವಾರ್ಥದ ಸ್ನೇಹನೇ ಜಾಸ್ತಿ ಆಗಿದೆ. ಸೊ ಏನಪ್ಪ ಅಂದರೆ, ಇವತ್ತು ನಮ್ಮಿಂದ ಏನಾದ್ರು ಲಾಭ ಇದೆ ಅಂತ ಅಂದರೆ, ನಮ್ಮಿಂದ ಏನಾದ್ರು ಉಪಯೋಗ ಇದೆ ಅಂತ ಅಂದರೆ ನಮ್ಮ ಹತ್ರ ಬರ್ತಾರೆ ಜನಗಳು. ನಮ್ಮಿಂದ ಏನು ಉಪಯೋಗ ಇಲ್ಲ, ಏನು ಲಾಭ ಇಲ್ಲ ಅಂತಂದರೆ ನಮ್ಮಿಂದ ದೂರ ಸರಿತಾರೆ. ಸೊ ಇಂಥ ಜನಗಳಿಂದ ನೀವು ಅನಲೈಸ್ ಮಾಡಿ ಅಂಥ ಜನಗಳಿಂದ ದೂರ ಇರಿ ಸ್ನೇಹಿತರೆ. ಇಂಥ ಯಾವುದೇ ಸಂದರ್ಭಗಳನ್ನು ಯಾವುದನ್ನು ನಿರೀಕ್ಷೆ ಮಾಡದೆ, ನಮ್ಮ ಲಾಭ ಆಗಲಿ, ನಮ್ಮ ನಷ್ಟ ಆಗಲಿ, ನಮ್ಮಿಂದ ಉಪಯೋಗ ಆಗಲಿ, ಏನು ನಿರೀಕ್ಷೆ ಮಾಡದೆ ನಮ್ಮ ಜೊತೆ ಇರುವಂಥ ನಿಷ್ಠೆಯ ಸ್ನೇಹಿತರನ್ನು ನಾವು ಆರಿಸ್ಕೊಳ್ಳೋಣ. ಅವ್ರ ಜೊತೆ ಇರೋಣ, ಅವರ ಸ್ನೇಹವನ್ನು ಮಾಡೋಣ. ಅವರು ನಮ್ಮಿಂದ ಯಾವುದೇ ಅಪೇಕ್ಷೆ ಮಾಡೋದಿಲ್ಲ. ನಮ್ಮ ದುಃಖದ ಸಮಯದಲ್ಲಿ, ಕಷ್ಟದ ಸಮಯದಲ್ಲೂ ಕೂಡ ನಮ್ಮ ಜೊತೆ ಇರ್ತಾರೆ. ನಮಗೆ ಕಷ್ಟ, ತೊಂದರೆ ಆದಾಗ ಅವರು ಕೂಡ ನೋವನ್ನು ಅನುಭವಿಸ್ತಾರೆ. ಹಾಗಾಗಿ ಇಂಥ ನಿಷ್ಠೆಯುಳ್ಳ ಸ್ನೇಹಿತರ ಸಹವಾಸವನ್ನು ನಾವು ಮಾಡೋಣ. ಅಂಥ ಜನಗಳನ್ನ ಪಡೆದುಕೊಳ್ಳೋಣ. ಹಾಗೆಯೇ ಯಾವುದೇ ಕಾರಣಕ್ಕೂ ಅಂಥ ನಿಷ್ಠೆಯನ್ನು ಮುರಿಯೋ ಕೆಲಸ ನೀವು ಮಾಡಬೇಡಿ ಸ್ನೇಹಿತರೆ. ಸೊ ಒಮ್ಮೆ ನಿಷ್ಠೆ ಮುರಿಯುವಂಥ ಕೆಲಸ ಮಾಡಿದ್ರೆ ಮತ್ತೆ ಅದನ್ನ ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ. ನಮ್ಮ ಜೀವನದಲ್ಲಿ ಹಣ, ಹೆಸರು ಎಲ್ಲ ಸಿಗ್ಬೋದು, ಆದರೆ ನಿಷ್ಠೆಯ ಸ್ನೇಹಿತರು ಸಿಗೋದು ಭಾಳ ವಿರಳ. ಅಂಥ ಸ್ನೇಹಿತರು ಸಿಕ್ಕಿದ್ರೆ ಅಂಥರ ಸ್ನೇಹವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳೋದು ಬೇಡ ಸ್ನೇಹಿತರೆ. ಇದು ಚಾಲೆಂಜ್ ಮಾಡುವ ವ್ಯಕ್ತಿ. ಸೊ ಇವರು ಕೂಡ ನಮಗೆ ಭಾಳ ಮುಖ್ಯ ಸ್ನೇಹಿತರೆ. ನಮ್ಮ ಜೀವನ ಯಾವಾಗಲೂ ಚಾಲೆಂಜಿಂಗ್ ಆಗಿರಬೇಕು, ಚಾಲೆಂಜಿಂಗ್ ಲೈಫಲ್ಲಿ ಇರಬೇಕಾಗತ್ತೆ. ಇಂಥ ಒಂದು ಸ್ನೇಹಿತರು ಕೂಡ ನಮಗೆ ಬೇಕಾಗ್ತಾರೆ. ಸೊ ಇದು ನಮ್ಮ ಜೀವನದ, ನಮ್ಮ ಶಕ್ತಿಯನ್ನು ಹೊರತರುವಂಥ ಒಂದು ಸಾಮರ್ಥ್ಯನ ಹೊಂದಿರುತ್ತೆ. ಹಾಗೆ ಸವಾಲುಗಳನ್ನು ಎದುರಿಸಿದವನೇ ಬೆಳೆಯೋನು ಅಂತ ನಮ್ಮ ಚಾಣಕ್ಯರು ಕೂಡ ಹೇಳಿದ್ದಾರೆ. ಹಾಗಾಗಿ ಇಂಥ ವ್ಯಕ್ತಿಗಳ ಸ್ನೇಹವನ್ನು ನಾವು ಮಾಡೋಣ. ಹೇಗೆ ಅಂತ ಅಂದರೆ, ಇವಾಗ ನೋಡಿ, ಅವರು ಏನಾದ್ರು ಒಂದು ಮಾಡ್ತಿದ್ದಾರೆ ಅಂತ ಅಂದರೆ, ಸೊ ಅವರು ಹೇಳ್ಬೋದು, ಇದು ನಿನ್ನ ಕೈಲಿ ಸಾಧ್ಯನಾ, ನಿನ್ನ ಕೈಲಿ ಮಾಡೋಕ್ಕಾಗುತ್ತಾ, ಹಾಗೆ ಹೇಗೆ ಅಂತ ಸ್ವಲ್ಪ ನಮ್ಮ ಬಗ್ಗೆ ಹಾಗೆ ಹೇಗೆ ಅಂತ ಹಗುರವಾಗಿ ಮಾತಾಡ್ತಾರೆ. ಸೊ ಅದನ್ನು ನಾವು ಚಾಲೆಂಜಿಂಗಾಗಿ ತೊಗೋಬೇಕು, ಸ್ಪೋರ್ಟಿವ್ ಆಗಿ ತೊಗೊಬೇಕು, ಸವಾಲಾಗಿ ತಗೊಂಡು ಎಸ್ ಇದು ನನ್ನ ಕೈಯಲ್ಲಿ ಆಗುತ್ತೆ, ನಾನು ಕೂಡ ಮಾಡ್ತೀನಿ ಅನ್ನೋ ಒಂದು ಪ್ರೇರಣೆ ಸಿಗುತ್ತೆ. ಸೊ ನಾವು ಕೂಡ ಇಲ್ಲ, ಅವರೇ ಮಾಡಿದ್ದಾರೆ ಅಂದಮೇಲೆ ನನ್ನ ಕೈಯಲ್ಲಿ ಯಾಕಾಗಲ್ಲ, ನಾನು ಕೂಡ ಮಾಡಬಲ್ಲೆ ಅನ್ನೋ ಒಂದು ನಮಗೆ ಸಾಮರ್ಥ್ಯ, ಒಂದು ಇದನ್ನು ನಾವೇ ರೂಢಿಸ್ಕೊಳ್ತೀವಿ. ಸೊ ನಾವು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಟ್ರೈ ಒಂದು ದಿವಸ ಖಂಡಿತ ಅದು ಕೂಡ ಆಗುತ್ತೆ. ಸೊ ಇಂಥ ವ್ಯಕ್ತಿಗಳು ನಮಗೆ ಚಾಲೆಂಜಿಗಾಗಿ, ನಮ್ಮ ಲೈಫನ್ನು ಒಂದು ಚಾಲೆಂಜಿಗಾಗಿ ತೊಗೊಂಡು ಮಾಡುವಂಥ, ರೂಢಿಸ್ಕೊಳ್ಳೋವಂಥ ಸ್ನೇಹಿತರು ನಮಗೆ ಸಿಗಬೇಕಾಗತ್ತೆ.
ಎಕ್ಸಾಂಪಲ್ ಅವ್ರು ಏನಾದರೂ ಒಂದು ಇವತ್ತು ಅವರೊಂದು ಹೊಸ ಬೈಕ್ ತೊಗೊಂಡ್ರು ಅಥವಾ ನೆಕ್ಸ್ಟ್ ಒಂದು 4 ವೀಲರ್ ತೊಗೊಂಡ್ರು ಅಂತಂದರೆ ನಾವು ಕೂಡ ಚಾಲೆಂಜಿಂಗ್ ಆಗಿ ಸೊ ನಾನು ನೋಡು ಹೊಸ ಕಾರ್ ತೊಗೊಂಡೆ, ಹೊಸ ಬೈಕ್ ತೊಗೊಂಡೆ, ನೀನು ತೊಗೊಳ್ತೀಯಾ, ನಿನ್ನ ಕೈಲಿ ಆಗುತ್ತಾ, ಯಾವಾಗ ತೊಗೊಳ್ತೀಯಾ? ಸೊ ಅವ್ರು ನಮ್ಮನ್ನು ಆಡ್ಕೊಳ್ಳೋ ದೃಷ್ಟಿನಲ್ಲಿ ಹೇಳ್ತಿರೋದಿಲ್ಲ. ಸೊ ಅವರು ಕೂಡ ನಮ್ಮ ಲೈಫನ್ನು ಚಾಲೆಂಜಿಂಗಾಗಿ ತೊಗೊಳ್ಳಿ, ನನ್ನ ಸ್ನೇಹಿತ ನನ್ನಾಗೆ ಅವನು ಕೂಡ ಚೆನ್ನಾಗಿರಲಿ ಅಂತೇಳಿ ಒಂದು ಇಂಟೆನ್ಷನ್ನ ಇಟ್ಕೊಂಡು ಹೇಳ್ತಿರ್ತಾರೆ. ಸೊ ಆವಾಗ ನಾವು ಕೂಡ ಅವರಾಗೆ ನಾವು ಕೂಡ ನೋಡೋನು ಒಂದು ಬೈಕ್ ತೊಗೊಂಡಿದ್ದಾನೆ ಅಂತ ಅಂದರೆ ನಾನು ಕೂಡ ಅದಕ್ಕಿಂತ ಚೆನ್ನಾಗಿರೋ ಒಂದು ಬೈಕ್ನ ತೊಗೊಳ್ಬೇಕು, ಒಂದು ಕಾರ್ ತೊಗೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿರೋ ಒಂದು ಕಾರ್ ತೊಗೊಳ್ಬೇಕು. ಹಾಗೆ ಮನೆಯಲ್ಲಿ ಒಂದು ಜ್ಯುವೆಲರ್ಸ್ ತಂದಿದ್ದಾರೆ ಅಥವಾ ಒಂದು ಹೊಸ ಟಿ ವಿ ತಂದಿದ್ದಾರೆ, ಅದೇನೇ ಇದ್ರೂ ಒಂದು ಪಟ್ ನಾನು ಕೈ ಅವನಿಗಿಂತ ಒಂದು ಕೈ ಮೇಲಿರಬೇಕು ಅನ್ನೋದು ನಮ್ಮಲ್ಲಿ ಒಂದು ಸ್ಪೋರ್ಟಿವ್ನೆಸ್ ಬೆಳೆಯುತ್ತೆ, ಹುರಿದುಂಬಿಸುತ್ತೆ. ನಮ್ಮ ಮನಸ್ಸು ನಮಗೆ ಹುರಿದುಂಬಿಸುತ್ತೆ. ನಮ್ಮ ನಿಜವಾದ ಸಾಮರ್ಥ್ಯ ಆವಾಗಲೇ ಆಚೆ ಬರೋದು ಸ್ನೇಹಿತರೆ. ನಾವು ಯಾವಾಗ ಸವಾಲುಗಳನ್ನ ಮೆಟ್ಟಿಸಿ ನಿಲ್ತೀವಿ, ಹಿಮ್ಮೆಟ್ಟಿಸ್ತೀವಿ, ಆವಾಗಲೇ ನಮ್ಮ ನಿಜವಾದ ಸಾಮರ್ಥ್ಯ, ಶಕ್ತಿ ಆಚೆ ಬರುವಂಥದ್ದು. ನಾವು ಯಾವಾಗಲೂ ಒಂದು ಕಂಫರ್ಟ್ ಝೋನಲ್ಲಿ ಬದುಕ್ತಾ ಇರ್ತೀವಿ. ಇಷ್ಟೇ ಜೀವನ, ಇದಿಷ್ಟೇ ನಂದು ನಡೀತಾ ಇದೆ, ಹಿಂಗೆ ನಡ್ಕೊಂಡು ಹೋಗಲಿ, ಬೇರೆ ಏನೂ ಬೇಡ, ನಮ್ಗೆ ಯಾಕೆ ಬೇರೆಯವ್ರು ಬರೀ ಆ ಥರ ಒಂದು ಕಂಫರ್ಟ್ ಝೋನಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಅದರಿಂದ ಆಚೆ ಬರೋಣ. ಇಂಥ ಸ್ಪೋರ್ಟಿವ್ ಆಗಿ ಚಾಲೆಂಜಿಂಗ್ ಆಗಿ ತೊಗೊಳ್ಳೋಂಥ ವ್ಯಕ್ತಿಗಳ ಸ್ನೇಹವನ್ನು ನಾವು ಕೂಡ ಮಾಡೋಣ. ಅವ್ರ ಥರನೇ ನಾವು ಕೂಡ ಚಾಲೆಂಜಿಂಗಾಗಿ ಅವ್ರ ಥರ ನಮ್ಮ ಜೀವನವನ್ನು ಕೂಡ ಒಂದು ಕೈ ಮೇಲೆ ಅನ್ನೋ ರೀತಿಯಲ್ಲಿ ನಮ್ಮ ಜೀವನವನ್ನು ರೂಢಿಸ್ಕೊಳ್ಳೋಣ ಸ್ನೇಹಿತರೆ. ಅಂಥ ಸ್ನೇಹಿತರು ಏನಾದರೂ ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ, ಚಾಲೆಂಜಿಂಗ್ ಮಾಡೋವಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಸ್ನೇಹಿತರಾಗಿ ಸಿಕ್ಕಿದರೆ ಅಂಥ ಸ್ನೇಹವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಬೇಡಿ, ಅಂಥ ಸ್ನೇಹವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಲಾಸ್ಟ್ 7ನೇದು ಶಾಂತಿ ನೀಡುವ ಸ್ನೇಹಿತ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿಗೆ ಶಾಂತಿ ನೀಡುವಂಥ ಸ್ನೇಹಿತರನ್ನು ನಾವು ಆರಿಸ್ಕೊಳ್ಬೇಕಾಗತ್ತೆ. 1000 ಸಮಸ್ಯೆಗಳಿದ್ದರೂ ನಮ್ಮ ಮನಸ್ಸಿಗೆ ಒಂದೆರಡು ಹಿತನುಡಿಗಳನ್ನ ಹೇಳಿ, ಸಾಂತ್ವನ ಹೇಳಿ, ನಮ್ಮ ಮನಸ್ಸನ್ನು ಸಮಾಧಾನಪಡಿಸಿ, ನಮ್ಮ ಕೋಪವನ್ನು ತಣ್ಣಗೊಳಿಸಿ, ನಮ್ಮನ್ನು ಶಾಂತಿಗೊಳಿಸುವಂಥ ಸ್ನೇಹಿತರನ್ನು, ಅಂಥ ಒಂದು ವ್ಯಕ್ತಿತ್ವ ಇರುವಂಥ ಸ್ನೇಹಿತರನ್ನ ನಾವು ಸಂಪಾದನೆ ಮಾಡೋಣ. ಇವಾಗ ಏನಾಗಿದೆ ನಮ್ಮ ಲೈಫ್ ಅಂದರೆ ಎಲ್ಲ ಓಟ ರೇಸಲ್ಲಿದ್ದೀವಿ ನಾವು. ಏನಂತಂದರೆ ನಮ್ಮ ಒಂದು ಕೆಲಸದ ಒತ್ತಡ, ನಮ್ಮ ಸಮಸ್ಯೆಗಳು, ನಿರೀಕ್ಷೆಗಳು, ಫ್ಯಾಮಿಲಿ ಸಮಸ್ಯೆಗಳಾಗಿರ್ಬೋದು, ಕೆಲಸದ ಸಮಸ್ಯೆಗಳಾಗಿರ್ಬೋದು, ಈ ಥರ ಒಂದು ರೇಸಿಂಗಲ್ಲಿದ್ದೀವಿ. ಸೊ ಇದರಿಂದ ಬೇಸತ್ತೋಗಿರ್ತೀವಿ, ಒಂದು ಒತ್ತಡದಲ್ಲಿ ಸಿಲುಕೊಂಡಿರ್ತೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ 2 ಹಿತನುಡಿಗಳು, ಸಾಂತ್ವನಗಳನ್ನ ಹೇಳಿ, ನಮ್ಮ ಮನಸ್ಸನ್ನು ಸಮತೋಲನದಲ್ಲಿಟ್ಟು ಶಾಂತಿಯನ್ನು ಕೊಟ್ಟು ನಮಗೆ ಒಂದು ಸಮಾಧಾನವನ್ನು ಕೊಡುವಂಥ, ಸಾಂತ್ವನ ಹೇಳುವಂಥ ಸ್ನೇಹಿತರನ್ನು ನಾವು ಸಂಪಾದನೆ ಮಾಡಿ. ಇಂಥ ವ್ಯಕ್ತಿಗಳು ಸಿಗೋದು ಕೂಡ ಭಾಳ ಕಡಿಮೆ. ನಮ್ಮ ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡುವಂಥ 1000 ಮಂದಿ ಸಿಗ್ತಾರೆ, ಆದರೆ ಈ ಥರ ಮನಸ್ಸಿಗೆ ಶಾಂತಿ ನೀಡುವಂಥ ವ್ಯಕ್ತಿಗಳು ಬಹಳ ವಿರಳ. ಸೊ ಅಂಥ ಒಂದು ಸ್ನೇಹ ಸಂಬಂಧಗಳು ವ್ಯಕ್ತಿಗಳು ಸಿಕ್ಕರೆ ಅಂಥವ್ರನ್ನು ಕೂಡ ಯಾವುದೇ ಕಾರಣಕ್ಕೂ ನಾವು ಕಳ್ಕೊಳ್ಳೋದು ಬೇಡ ಸ್ನೇಹಿತರೆ. ನೋಡೋದಿಲ್ಲ ಸ್ನೇಹಿತರೆ, ಈ 7 ಸ್ನೇಹಿತರನ್ನು ನಿಮ್ಮ ಜೀವನದಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಯಶಸ್ಸಿನ ದಾರಿ ಸುಗಮವಾಗಿರುತ್ತೆ. ಆದರೆ ನೆನಪಿಡಿ, ನಿಮ್ಮ ಸ್ನೇಹವನ್ನು ಆಯ್ಕೆ ಮಾಡುವುದು ನಿಮ್ಮ ಭವಿಷ್ಯನ ಆಯ್ಕೆ ಮಾಡ್ದಂಗೆ. ಅದಕ್ಕೆ ಚಾಣಕ್ಯರು ಹೇಳಿದ್ದಾರೆ, ಜೀವನದಲ್ಲಿ ಸರಿಯಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡುವವನೇ ನಿಜವಾದ ಜ್ಞಾನಿ ಅಂತೇಳಿ ಹೇಳಿದ್ದಾರೆ. ಸೊ ಹಂಗಾಗಿ ನೀವು ನಿಮ್ಮ ಸುತ್ತಮುತ್ತಲಿನ ಜನಗಳನ್ನ ಗಮನಿಸಿ, ಯಾರ ಸ್ನೇಹವನ್ನು ಮಾಡಬೇಕು, ಯಾರ ಸ್ನೇಹವನ್ನು ದೂರ ಇಡಬೇಕು ಅಂತೇಳಿ ನೀವೇ ನಿರ್ಧಾರ ಮಾಡಿ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋದ ಒಂದು ಟಾಪಿಕ್ಕು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿ ವಾಚ್ ಮಾಡಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು. ಹಾಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಒಂದು ಹೊಸ ಟಾಪಿಕ್ನೊಂದಿಗೆ ಮತ್ತೆ ನಾನು ನಿನ್ನೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಶುಭವಾಗಲಿ. ಬಾಯ್ ಬಾಯ್, ಟೇಕ್ ಕೇರ್.